ರಾಜ್ಯಕ್ಕೂ ಬೇಕು, ದೇಶಕ್ಕೂ ಬೇಕು. ಎಲ್ಲ ಮನೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಪಾಪ್ಯುಲೇಷನ್ ಇದ್ದಾರೆ, ಅದರಲ್ಲಿ ಯಾವ ಜಾತಿಯವ್ರು ಇರ್ಬೋದು. ನಮ್ಮಂಥ ಸೀನಿಯರ್ಸ್ಗೆ ನಮ್ಮ ಮಕ್ಕಳು ವಿದೇಶಕ್ಕೆ ಕೊಟ್ಟೋಗ್ತಾರೆ. ವಿದೇಶಕ್ಕೆ ಹೋದರೆ ಅವ್ರು ಬರಲ್ಲ ಅಂತಾರೆ. ನಮ್ಮಂಥವ್ರು ಏನಾಗ್ತೀವಿ, ಆಶ್ರಮಕ್ಕೆ ಹೋಗಿ ಸೇರ್ಕೊತಾ ಇದ್ದೀವಿ. ಈಗ ನನ್ನ ಪರಿಸ್ಥಿತಿನೂ ಹಂಗೆ ಆಗ್ತಾ ಇದೆ. ಈಗ ನನ್ನ ಅಭಿಪ್ರಾಯ, ಎಲ್ಲ ರಾಜಕೀಯ ವ್ಯಕ್ತಿಗಳು ಏನಾದ್ರು ಒಂದಲ್ಲ ಒಂದು ಇದ್ದೇ ಇರುತ್ತೆ ಇವತ್ತಿಗೆ. ಕಂಪ್ಲೇಂಟ್ಸ್ಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ನಿರುದ್ಯೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ಕಡೆ ನಾವೇ ನೋಡ್ತಿದ್ದೀವಿ. ಆಮೇಲೆ ಎಷ್ಟೋ ಜನಕ್ಕೆ ಕೆಲಸ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅಮೇರಿಕಾ, ಇಂಗ್ಲೆಂಡು, ಜರ್ಮನಿ ಅಲ್ಲೆಲ್ಲ ಪಕ್ಷಕ್ಕೆ ನೋಡಲ್ಲ, ತಮ್ಮ ದೇಶನ ಮುಂತರೋದನ್ನು ನೋಡ್ತಾರೆ. ಅದು ಮುಖ್ಯ. ಅದರಿಂದ ಆ ದೇಶ ಎಲ್ಲ ಅಷ್ಟು ಅಭಿವೃದ್ಧಿ ಆಗುತ್ತೆ. ಸರ್, ನಮ್ಮ ಸ್ಟೇಟಲ್ಲಿ ಜಾತಿ ಗಣತಿ ಬೇಕಾ ಅಂತ, ಅಂದ್ರೆ ಬೇಕು ಅಂತ ಅನ್ಸುತ್ತಾ ನಿಮಗೆ? ಹೌದು, ಬೇಕು ಅನಿಸುತ್ತೆ. ಯಾಕಂದರೆ ಹಿಂದೆ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ ಸರಿಯಾಗಿ ಸುಮಾರಾಗಿ ಯಾರು ಕರೆಕ್ಟಾಗಿ ಹೇಳಲ್ಲ. ಈ ಪಾಪ್ಯುಲೇಷನ್ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಲ್ಲ. ಸುಮಾರು ಅಂದಾಜಾಗಿ ಇಷ್ಟು ಅಷ್ಟು ಅಂತ ಹೇಳ್ತಾರೆ. ಅದು ಸುಳ್ಳು. ನಾವು ಹೇಳೋದೇನು ಅಂದರೆ, ಇವತ್ತಿನ ದಿನ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಕ್ಕೂ ಬೇಕು, ದೇಶಕ್ಕೂ ಬೇಕು. ಎಲ್ಲ ಮನೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಪಾಪ್ಯುಲೇಷನ್ ಇದ್ದಾರೆ, ಅದರಲ್ಲಿ ಯಾವ ಜಾತಿಯವ್ರು ಇರ್ಬೋದು. ಮುಸ್ಲಿಮ್ ಜಾಸ್ತಿ ಇದ್ದಾರೋ, ಕ್ರಿಶ್ಚಿಯನ್ ಜಾಸ್ತಿ ಇದ್ದಾರೋ, ಹಿಂದೂಗಳು ಎಷ್ಟು ಜನ ಇದ್ದಾರೋ, ಬ್ರಾಹ್ಮಣಗಳು ಎಷ್ಟು ಜನ ಇದ್ದಾರೋ, ಲಿಂಗಾಯತ ಎಷ್ಟು ಜನ ಇದ್ದಾರೋ, ಆ ಥರ ಒಂದು ಗಣಿತ ಬೇಕೇ ಬೇಕು. ಅದು ನನಗೆ ಬೇಕು ವಿಷಯ. ಯಾಕೆ ಅಂದರೆ, ಈಗ ಹೇಳ್ತಾರೆ ಚೈನಾ ಫಸ್ಟು ಅಂತ ಹೇಳ್ತಾರೆ. ಈಗ ನಾವು ಹೇಳ್ತೀವಿ ಚೈನಾ ಹೋಯ್ತು, ಈಗ ಇಂಡಿಯಾ ಫಸ್ಟು ಅಂತ ಹೇಳ್ತೀವಿ. ಈಗ ನಮ್ಮ ಭಾರತ ದೇಶ 7ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ತಿದ್ವಿ. ಮೊದಲನೇದು ರಷ್ಯಾ ಅಂತಾರೆ, ಎರಡನೇದು ಅಮೇರಿಕಾ ಅಂತಾರೆ, ಆಮೇಲೆ ಆಸ್ಟ್ರೇಲಿಯಾ ಅಂತಾರೆ, ಕೆನಡಾ ಅಂತಾರೆ, ಒಬ್ಬರು ಅರ್ಜೆಂಟೈನಾ ಅಂತಾರೆ, ಆಮೇಲೆ ಚೈನಾ ಅಂತಾರೆ, 7 ಭಾರತ ಅಂತ ಹೇಳ್ತಾರೆ. ನಿಜ, ಭಾರತ 7ನೇ ರಾಷ್ಟ್ರ ಆಗಿದೆ. ಆದರೆ ಜನಸಂಖ್ಯೆಯಲ್ಲಿ ಫಸ್ಟ್ ಬಂದಿದೆ ಅಂತ ನಾವು ಹೇಳ್ತೀವಿ. ಕೆಲವರು ಹೇಳ್ತಾರೆ ಚೈನಾ ಫಸ್ಟು ಅಂತ. ನಾವು ಹೇಳ್ತೀವಿ ಇಲ್ಲ, ಚೈನಾಗಿಂತೂ ಈಗ ಭಾರತ ಫಸ್ಟ್ ಬಂದಿದೆ ಅಂತ. ಯಾಕೆಂದರೆ ಜನಸಂಖ್ಯೆ ಹಾಗಾಗಿದೆ. ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ನಾವು ಹೇಳೋಕ್ಕಾಗಲ್ಲ. ಇಡೀ ದಲ್ಲಿ ಇರೋ ಪಾಪ್ಯುಲೇಷನ್ನು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಇವತ್ತಿಗೆ. ಯಾಕೆ ಅಂದರೆ ಅವ್ರಿಗೆ ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸ್ಯಾಲ್ರಿ ಒಳ್ಳೇದಿದೆ, ಮತ್ತು ಆ ದೇಶ ಚೆನ್ನಾಗಿದೆ ಅಂತ ಹೋಗಿ ಅಲ್ಲಿ ಸೇರಿಕೊಂಡು ಇದು ಸೆಟ್ಲ್ ಆಗ್ತಾರೆ. ಆದರೆ ಆ ದೇಶದ ಜನ ನಮ್ಮ ದೇಶಕ್ಕೆ ಬಂದು ಕೆಲಸ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಅಮೇರಿಕನ್ ಆಗಲಿ, ಆಸ್ಟ್ರೇಲಿಯನ್ಸ್ ಆಗಲಿ, ಇವನ್ ಗಲ್ಫ್ ಕಂಟ್ರಿ ಪೀಪಲ್ಸ್ ಆಗಲಿ, ಅಥವಾ ಇನ್ನು ಆಸ್ಟ್ರೇಲಿಯನ್ ಆಗಲಿ, ಜರ್ಮನಿಯವರಾಗಲಿ, ಜಪಾನ್ನವರೇ, ಅಲ್ಲಿ ಜನ ಇಲ್ಲಿಗೆ ಬಂದು ಇಲ್ಲಿ ಯಾರೂ ಕೆಲಸ ಮಾಡಲ್ಲ. ಬರ್ತಾರೆ, ಬೇಕಾದ್ರೆ ವಿಸಿಟ್ ಮಾಡ್ತಾರೆ, ಟೂರಿಸಮ್ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ ಹೊರತು ಕೆಲಸಕ್ಕೆ ಅಂತ ಬರಲ್ಲ. ಆದರೆ ನಮ್ಮ ದೇಶದ ಜನ ಏನು ಮಾಡ್ತಾರೆ, ವಿದೇಶಕ್ಕೆ ಹೊರಟೋಗ್ತಾರೆ. ಫಾರ್ ಸರ್ದಾರ್ಜಿಗಳಿರ್ತಾರೆ, ಅಥವಾ ಹಿಂದೂಗಳಾಗಲಿ, ಮುಸ್ಲಿಮ್ ಆಗಿ ಅದೆಲ್ಲ ಹೇಳಲ್ಲ. ಒಟ್ಟಲ್ಲಿ ನಮ್ಮ ಭಾರತದ ಜನ ಅಲ್ಲಿ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ, ಅಮೇರಿಕಾಗೆ ಹೋಗ್ತಾರೆ, ಆಸ್ಟ್ರೇಲಿಯಾ, ಜರ್ಮನಿ ಎಲ್ಲ ಗಲ್ಫ್ ಕಂಟ್ರಿ ಎಲ್ಲ ಹೋದರೆ ಮತ್ತೆ ಇಂಡಿಯಾಗೆ ವಾಪಸ್ ಬರಲ್ಲ. ಯಾಕೆ? ಅಲ್ಲಿ ಅವ್ರಿಗೆ ಒಳ್ಳೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಲ್ರಿ, ಮತ್ತು ಅಲ್ಲಿ ಒಳ್ಳೆ ಕಲ್ಚರ್ಸು, ಮತ್ತು ಅಲ್ಲಿ ಒಳ್ಳೆ ಆ್ಯಕ್ಟಿವ್ನೆಸ್ಸು, ವೆದರು ಅದೆಲ್ಲ ನೋಡ್ತಾರೆ. ಅಲ್ಲಿ ನಮ್ಮ ಜನ ಅಲ್ಲಿ ಹೋಗಿ ಬಾ ಅಂದರೆ ಯಾರು ಬರಲ್ಲ. ಈಗ ನಮ್ಮಂಥ ಸೀನಿಯರ್ಸ್ಗೆ ನಮ್ಮ ಮಕ್ಕಳು ವಿದೇಶಕ್ಕೆ ಕೊಟ್ಟೋಗ್ತಾರೆ. ವಿದೇಶಕ್ಕೆ ಹೋದರೆ ಅವ್ರು ಬರಲ್ಲ ಅಂತಾರೆ. ನಮ್ಮಂಥವ್ರು ಏನಾಗ್ತೀವಿ, ಆಶ್ರಮಕ್ಕೆ ಹೋಗಿ ಸೇರ್ಕೊತಾ ಇದ್ದೀವಿ. ಈಗ ನನ್ನ ಪರಿಸ್ಥಿತಿನೂ ಹಂಗೆ ಆಗ್ತಾ ಇದೆ ಈಗ, ನಿಜ ಹೇಳಬೇಕಾದ್ರೆ. ಯಾಕೆ ಅಂದರೆ ನಮ್ಮ ದೇಶದ ಜನಸಂಖ್ಯೆ ಅಷ್ಟು ಜಾಸ್ತಿ ಆಗಿ ಇಲ್ಲೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ವಿದೇಶದಲ್ಲೂ ಹೋಗಿ ಸೇರ್ಕೊತಾ ಇದ್ದಾರಲ್ಲ. ನೋಡೋದು ಅದರಲ್ಲೇ ನೋಡ್ಬೋದಲ್ಲ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ. ಅದಕ್ಕೆ ಜನಸಂಖ್ಯೆ ಬೇಕು, ಅಷ್ಟೇ ನಾವು ಹೇಳೋದು. ಮಾಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ BJP, ಕಾಂಗ್ರೆಸ್ ಅಂತ ನಾವು ಹೇಳಲ್ಲ. ಜನಸಂಖ್ಯೆ ಬೇಕು ನಮಗೆ. ಸರ್, ಆದ್ರೆ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಜಾತಿ ಗಣಿತನು ಕೂಡ ಅಂದ್ರೆ ಹಗರಣ ಮುಚ್ಚಾಕೋದಕ್ಕೆ ತರ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನೀವೇನು ಹೇಳ್ತೀರಾ ಇದ್ರು? ಅಂದ್ರೆ ಮೂಢ ಹಗರಣ ಮುಚ್ಚಾಕೋದಕ್ಕೋಸ್ಕರ ಜಾತಿ ಗಣಿತ ತೆಗಿತಿದ್ದಾರೆ ಅನ್ನೋದೊಂದು. ಅದು ನಾವು ಹೇಳೋದು ಸುಳ್ಳು. ಜಾತಿ ಗಣಿತಿಗೂ ಈ ಮೂಢ ಇದಕ್ಕೂ ಮತ್ತು ಈ ಥರ ಯಾವುದೇ ಇಲ್ಲ. ಈಗ ನಾವು ಹೇಳೋದು, ನನ್ನ ಅಭಿಪ್ರಾಯ, ಎಲ್ಲ ರಾಜಕೀಯ ವ್ಯಕ್ತಿಗಳು ಏನಾದ್ರು ಒಂದಲ್ಲ ಒಂದು ಇದ್ದೇ ಇರುತ್ತೆ ಇವತ್ತಿಗೆ. ಕಂಪ್ಲೇಂಟ್ಸ್ಗಳು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿ ಇದ್ದ. ಅಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ರಾಜಕೀಯಕ್ಕೆ ಯಾರೂ ಬರೋದು ಇಲ್ಲ. ದುರ್ಬಿನ್ ಇಟ್ಕೊಂಡು ಹುಡುಕಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಲಿ, ಅಥವಾ ಚೀಫ್ ಮಿನಿಸ್ಟರ್ ಆಗಲಿ, ಕಾರ್ಪೊರೇಟರ್ ಆಗಲಿ ಬರಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನಾವು ಹೇಳೋದು ಜನಗಣತಿ ಬೇಕು ಅಷ್ಟೇ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಕೋರ್ಟ್ ನೋಡ್ಕೊಬೇಕು ಅಷ್ಟೇ. ಸರ್, ಏನನ್ಸುತ್ತೆ ನಮ್ಮ ರಾಜಕೀಯ ಪರಿಸ್ಥಿತಿ ಬಗ್ಗೆ ಏನನ್ಸುತ್ತೆ ನಿಮ್ಗೆ ಇವತ್ತಿಗೆ ನೀವು ಯೋಚನೆ ಮಾಡೋದಾದ್ರೆ? ಈಗ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ನಿರುದ್ಯೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ಕಡೆ ನಾವೇ ನೋಡ್ತಿದ್ದೀವಿ. ಆಮೇಲೆ ಎಷ್ಟೋ ಜನಕ್ಕೆ ಕೆಲಸ ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇಶದವ್ರು ವಿದೇಶಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಇಲ್ಲಿ ಕೆಲಸ ಇಲ್ಲ ಅಂತಲೇ ವಿದೇಶಕ್ಕೆ ಹೋಗ್ತಾರೆ ಅಲ್ವಾ? ಅದನ್ನು ತಪ್ಪಿಸ್ಬೇಕು ಅಂದರೆ ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ನಮ್ಮ ದೇಶದ ಪಾಪ್ಯುಲೇಷನ್ ಹಂಗಿದೆ. ಮತ್ತು ಇಲ್ಲಿ ಜಾಬ್ ಸಿಗಲ್ಲ, ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಸೇರ್ಕೊತಾರೆ. ಅಲ್ಲಿ
ಸೇರಿಕೊಂಡು ಅಲ್ಲೇ ಸೆಟ್ಲ್ ಆಗಿ ಹೋಗ್ತಾರೆ. ಈಗ ಆಗ್ತಾ ಇದೆ ಈಗ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ನಡೆಸಬೇಕು, ಅದು ಮುಖ್ಯವಾಗಿ ಜಾಬ್ ಸಿಗೋ ಹಂಗೆ ಮಾಡಬೇಕು ಹೆಂಗ್ ಹುಡುಗರಿಗೆ. ಒಂದು ಎರಡನೇದಾಗಿ ಈ ನಮ್ಮ ಕರ್ನಾಟಕ ರಾಜ್ಯನ ಅಭಿವೃದ್ಧಿ ಮಾಡಬೇಕು, ಅದನ್ನು ನೋಡಬೇಕು ಮುಖ್ಯವಾಗಿ. ಅಷ್ಟೇ, ಇದೆಲ್ಲ ಬಿಡಬೇಕು. ಯಾವ ಸರ್ಕಾರ ನೋಡಬಾರ್ದು, ಯಾವುದೇ ಚುನಾಯಿತ ಅಭ್ಯರ್ಥಿಯಾಗಲಿ ಅವ್ನು ನಮ್ಮ ರಾಜ್ಯನ ಮುಂತರೋದನ್ನು ನೋಡಬೇಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇವೆ, ಅಮೇರಿಕಾ, ಇಂಗ್ಲೆಂಡು, ಜರ್ಮನಿ ಅಲ್ಲೆಲ್ಲ ಪಕ್ಷಕ್ಕೆ ನೋಡಲ್ಲ, ತಮ್ಮ ದೇಶನ ಮುಂತರೋದನ್ನು ನೋಡ್ತಾರೆ, ಅದು ಮುಖ್ಯ. ಅದರಿಂದ ಆ ದೇಶ ಎಲ್ಲ ಅಷ್ಟು ಅಭಿವೃದ್ಧಿ ಆಗುತ್ತೆ. ನಮ್ಮ ದೇಶದಲ್ಲಿ ಹಾಗಿಲ್ಲ, ಪಾಪ್ಯುಲೇಷನ್ ಜಾಸ್ತಿ, ಆಮೇಲೆ ಕಲ್ಚರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಭಾಷೆಗಳು, ಜಾಸ್ತಿ ಜಾತಿಗಳು, ಇದರಿಂದ ನಮ್ಮ ದೇಶ ಮುಂದುವರಿತಾ ಇಲ್ಲ, ಅದೇ ಮುಖ್ಯ. ಆದರೆ ನಮ್ಮ ಭಾರತದಲ್ಲಿರೋ ಅಷ್ಟು ಒಳ್ಳೆ ಜ್ಞಾನ ಇರೋವಂಥ ವ್ಯಕ್ತಿ ಇಡೀ ವಿಶ್ವದಲ್ಲೇ ಇಲ್ಲ. ಯಾಕೆಂದರೆ ನಮ್ಮ ವಿಶ್ವದಲ್ಲಿ ಎಲ್ಲೇ ಹೋಗಲಿ, ಇವನ್ ಗಲ್ಫ್ ಕಂಟ್ರಿಗೆ ಹೋಗಿ, ಇವನ್ ನಾನೇ ಹೇಳ್ತೀನಿ, ನಮ್ಮ ಸ್ವಂತ ತಮ್ಮಂದರು ಇಬ್ಬರು ಗಲ್ಫಲ್ಲಿದ್ದಾರೆ. ಒಬ್ಬ ಕತಾರಲ್ಲಿದ್ದಾನೆ, ಒಬ್ಬ ಬೇರಿನಲ್ಲಿದ್ದಾರೆ, ಅದೇ ಕತಾರಲ್ಲಿದ್ದಾನೆ, ಇನ್ನೊಬ್ಬ ಬೇರಿನಲ್ಲಿದೆ. ಇಂಡಿಯಾ ಬಾರಯ್ಯ ಅಂದರೆ ನಮ್ಮ ತಮ್ಮಂದ್ರುಗಳು ಬರಲ್ಲ ಅಂತಾರೆ. ಯಾಕೆ? ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಒಳ್ಳೆ ನಮಗೆ ಇದಿದೆ, ಅನುಕೂಲ ಇದೆ ಇಲ್ಲಿ. ಮತ್ತು ಅಲ್ಲೆಲ್ಲ ಜನಗಳು ನಮ್ಮನ್ನು, ಗಲ್ಫ್ ಕಂಟ್ರಿ ಜನ ನಮ್ಮನ್ನು ತುಂಬ ಇಷ್ಟಪಡ್ತಾರೆ ಇಂಡಿಯನ್ಸ್ನ. ಯಾಕೆ? ನಿಮ್ಮಂಥ ಒಳ್ಳೆ ಟೆಕ್ನಿಕಲ್ ಇದ್ದಾರೆ ಅಂತ. ಆದರೆ ಆ ಗಲ್ಫ್ ಕಂಟ್ರಿ ಪೀಪಲ್ಸ್ ಇರೋದು ಒಂದು 20% ಇರ್ತಾರೆ, ಎಲ್ಲ ಮೈಯೆಲ್ಲ ಬೂರ್ಕ ಹಾಕ್ಕೊಂಡಿರ್ತಾರೆ, ಬಿಳಿ ಬಣ್ಣ ಬೂರ್ಕ. ಅವ್ರು ಏನಂತಾರೆ, ಅವ್ರು ಕೆಲಸ ಮಾಡೋರು ಎಲ್ಲ ಮೈಗಳ್ರು. ನಮ್ಮ ಜಾತಿ ಜನಗಳನ್ನ, ಅಂದರೆ ನಮ್ಮ ಭಾರತ ದೇಶ ಜನ, ಚೈನಾ ಜನ, ಪಾಕಿಸ್ತಾನ ಜನ ಅಂಥ ಜನಗಳನ್ನ ಕೈಯಲ್ಲಿ ಗುಲಾಮರಾಗಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವ್ರ ದೇಶ ಮುಂದುವರಿಸ್ತಾ ಇದ್ದಾರೆ. ಈಗ ಆಗ್ತಾ ಇರೋದೇ ಅದು. ಬೀಟ್ ಪ್ಲಸ್ ಕರ್ನಾಟಕ.